ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ, ನಾನು ನಿಮಗೆ ಬದನೆಕಾಯಿ ಭರ್ತಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಬದನೆಕಾಯಿ ಭರ್ತಾ ರೊಟ್ಟಿ ಎಣ್ಣೆ ಹಾಕೊಂಡು ತಿಂದ್ರೆ ಅದರಷ್ಟು ರುಚಿನ ಯಾವುದು ಇರಂಗಿಲ್ಲ ನೋಡ್ರಿ. ನೋಡಿ, ಈ ರೀತಿ ಎಣ್ಣೆ ಮೇಲ್ಗಡೆ ಹಾಕಿ ಮಿಕ್ಸ್ ಮಾಡಿ ತಿಂದ್ರೆ ಅಂತೂ ಬಹಳ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಬದನೆಕಾಯಿ ಭರ್ತಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಬದನೆಕಾಯಿ ಭರ್ತಾ ಮಾಡಲು ಬೇಕಾಗುವಂಥ ಸಾಮಗ್ರಿಗಳು: ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿ, ಈ ರೀತಿ ದಪ್ಪನಾದ ಬದನೆಕಾಯಿ ತಗೋಬೇಕು ಫ್ರೆಂಡ್ಸ್. ಬಲ್ತಿರಬೇಕು ಬದನೆಕಾಯಿ, ಅಂದರೆ ಭರ್ತಾ ಚೆನ್ನಾಗಿರುತ್ತದೆ. ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಹಸಿಮೆಣಸಿನ್ಕಾಯಿ ಬೇಕಾಗುತ್ತವೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಬದನೆಕಾಯಿಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿಕೊಳ್ಳಬೇಕು ಫ್ರೆಂಡ್ಸ್. ಈ ರೀತಿ ಎಲ್ಲ ಕಡೆಯೂ ಎಣ್ಣೆಯನ್ನು ಹಚ್ಕೋಬೇಕು. ಗ್ಯಾಸ್ ಮೇಲೆ ಇಟ್ಟು ಈ ರೀತಿ ಬದನೆಕಾಯನ್ನು ಚೆನ್ನಾಗಿ ಸುಡಬೇಕು. ಸುಟ್ಟಿರುವ ಬದನೆಕಾಯಿ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್ ಭರ್ತಕ್ಕೆ. ಇದನ್ನು ಕುದಿಸಿಕೊಳ್ಳಬಾರದು. ಈ ರೀತಿ ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ತಿರುಗಿಸಿ ಸುಟ್ಕೋಬೇಕು. ಭರ್ತನ ನಾವು ಸಂಕ್ರಮಣಕ್ಕೆ ಮತ್ತು ರೊಟ್ಟಿ ಮಾಡಿದಾಗ ಮಾಡಿಕೊಳ್ಳುತ್ತೇವೆ ಫ್ರೆಂಡ್ಸ್. ನೀವು ಒಂದ್ಸಲ ಮಾಡಿ ನೋಡಿ. ನೋಡಿ, ಈ ರೀತಿ ಚೆನ್ನಾಗಿ ತಿರುಗಿಸಿ ಬದನೆಕಾಯನ್ನು ಸುಡಬೇಕು. ಎಲ್ಲ ಕಡೆಯೂ ಚೆನ್ನಾಗಿ ಸುಡಬೇಕು, ಅಂದರೆ ಚೆನ್ನಾಗಿರುತ್ತದೆ. ನೋಡಿ ಹೇಗೆ ಕಪ್ಪಾಗಿದೆ ಅಂತ. ನೋಡಿ, ಈ ರೀತಿ ಸುಟ್ಟಿರುತ್ತದೆ. ಈಗ ಮೇಲ್ಗಡೆಯ ಸಿಪ್ಪೆಯನ್ನು ಈ ರೀತಿ ತೆಗೆಯೋಣ. ಸುಲಭವಾಗಿಯೇ ಬರುತ್ತದೆ ಫ್ರೆಂಡ್ಸ್, ಅದಕ್ಕೆ ಏನು ಮೆಹನತ್ ಮಾಡುವ ಅವಶ್ಯಕತೆ ಇಲ್ಲ. ಸುಟ್ಟಿರುವ ಸೊಪ್ಪೆ ಈ ರೀತಿ ಸುಲಭವಾಗಿ ಬರುತ್ತದೆ. ಚೆನ್ನಾಗಿ ಸುಟ್ಟಿರುವ ಸೊಪ್ಪೆಯನ್ನು ತೆಗೆದುಕೊಳ್ಳಬೇಕು. ನೋಡಿ, ಈ ರೀತಿ ಈಗ ಇದನ್ನು ಕಟ್ ಮಾಡಿಕೊಳ್ಳೋಣ. ಈಗ ಭರ್ತಾ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದಲು ಒಂದು ಕಲ್ಲಿಗೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, 1 ಸ್ಪೂನ್ ಜೀರಿಗೆ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೆ ಭರ್ತಾ ಚೆನ್ನಾಗಿರುತ್ತದೆ. ಅದಕ್ಕೆ ಸ್ವಲ್ಪ ಕರಿಬೇವು, ಇಲ್ಲಿ ನಾನು 1 ಮೆಣಸಿನ್ಕಾಯಿ ತೆಗೆದುಕೊಂಡಿದ್ದೇನೆ ಫ್ರೆಂಡ್ಸ್. ನಮ್ಮ ಮೆಣಸಿನ್ಕಾಯಿ ತುಂಬ ಖಾರ ಇದೆ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಜಾಸ್ತಿ ಮೆಣಸಿನ್ಕಾಯಿ ಹಾಕಿಕೊಳ್ಳಬಹುದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅಂದರೆ ಸ್ವಲ್ಪನೇ ಸಕ್ಕರೆ ಹಾಕಿಕೊಳ್ಳಬೇಕು. ಹಾಕಿ ಇದನ್ನು ಜಜ್ಜಿಕೊಳ್ಳಬೇಕು. ನಿಮ್ಮ ಕಡೆ ಈ ರೀತಿ ಕಲ್ಲ ಇಲ್ಲಂದರೆ ಮಿಕ್ಸಿಯಲ್ಲಿನೂ ಮಾಡಿಕೊಳ್ಳಬಹುದು ಫ್ರೆಂಡ್ಸ್. ಕಲ್ಲಿನಲ್ಲಿ ಮಾಡಿದ ರುಚಿನೇ ಬೇರೆ ಫ್ರೆಂಡ್ಸ್, ತುಂಬ ರುಚಿಯಾಗಿರುತ್ತದೆ ಕಲ್ಲಿನಲ್ಲಿ ಮಾಡಿದರೆ. ನಾವಿದಕ್ಕೆ ಕಾರು ಕಲ್ಲು ಅನ್ನುತ್ತೇವೆ ಫ್ರೆಂಡ್ಸ್. ನಮ್ಮ ಸೈಡು ಎಲ್ಲರ ಮನೆಯಲ್ಲೂ ಈ ರೀತಿ ಕಲ್ಲು ಇದ್ದೇ ಇರುತ್ತೆ ಫ್ರೆಂಡ್ಸ್. ಇದಕ್ಕೆ ಸುಟ್ಟಿರೋ ಬದನೆಕಾಯಿಯನ್ನು ಹಾಕಿ ಚೆನ್ನಾಗಿ ಜಜ್ಕೋಬೇಕು. ಇದು ಬಹಳ ಸಾಫ್ಟ್ ಆಗಬಾರ್ದು ಫ್ರೆಂಡ್ಸ್, ಸ್ವಲ್ಪ ತರಿಯಾಗಿಯೇ ಜಜ್ಕೋಬೇಕು, ಅಂದರೆ ರುಚಿ ಚೆನ್ನಾಗಿರುತ್ತದೆ. ನೋಡಿ, ಈಗ ನಾನು ಬದನೆಕಾಯಿ ಎಲ್ಲ ಜಜ್ಕೊಂಡಿದ್ದೇನೆ. ಕಿಚನ್ ಕ್ವೀನ್ ಗೀತಾ ಚಾನಲಲ್ಲಿ ಅನೇಕ ರೀತಿಯ ನಮ್ಮ ಉತ್ತರ ಕರ್ನಾಟಕ ರೆಸಿಪಿಗಳಿವೆ ಫ್ರೆಂಡ್ಸ್.
ಪ್ಲೀಸ್ ಒಂದ್ಸಲ ಚೆಕ್ ಮಾಡಿ. ನಿಮಗೆ ಇಷ್ಟವಾದರೆ ಕಿಚನ್ ಕ್ವೀನ್ ಗೀತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಪಕ್ಕದಲ್ಲೇ ಇರೋ ಬೆಲ್ ಐಕನನ್ನು ಕ್ಲಿಕ್ ಮಾಡೋದು ಮರಿಬೇಡಿ. ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರುತ್ತದೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಕೊತ್ತಂಬರಿ, ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿಯನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಇದು ಚಪಾತಿ ಜೊತೆನೂ ತುಂಬ ಚೆನ್ನಾಗಿರುತ್ತದೆ ಫ್ರೆಂಡ್ಸ್. ಒಂದ್ಸಲ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಬರ್ತಾ ರೆಡಿ ಆಯಿತು. ಈಗ ಒಂದು ರೊಟ್ಟೆಗೆ ಬರ್ತಾ ಹಾಕಿ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕಬೇಕು. ನಾವು ಇದನ್ನು ಸಂಕ್ರಾಂತಿಗೆ ಮಾಡುತ್ತೇವೆ ಫ್ರೆಂಡ್ಸ್. ದೇವರ ನೈವೇದ್ಯಕ್ಕೆ ಬರ್ತಾನೂ ಒಂದು ಮಾಡುತ್ತೇವೆ. ಈ ರೀತಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಿಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ನೋಡಿ, ನಮ್ಮ ಉತ್ತರ ಕರ್ನಾಟಕದ ಬದನೆಕಾಯಿ ಭರ್ತಾ ರೆಡಿ ಆಯಿತು.